ನಮಸ್ಕಾರ ಕೇಳುಗರೆ. ಋತುಬಂಧ ಎನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದು ಮುಟ್ಟಿನ ಅವಧಿ ಶಾಶ್ವತವಾಗಿ ನಿಲ್ಲುವ ಹಂತವನ್ನ ಸೂಚಿಸುತ್ತದೆ. ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಸಿರಿ ಗಣೇಶ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮಗೆ ಸ್ವಾಗತ. ಡಾಕ್ಟರ್, ಈಗ ಋತುಬಂಧ ಅಂದ್ರೆ ಏನು? ಸಾಮಾನ್ಯವಾಗಿ ಇದು ಯಾವ ವಯಸ್ಸಿನಲ್ಲಿ ಆರಂಭ ಆಗ್ತದೆ? ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರಿ, ಋತುಬಂಧ ಅಂತಂದ್ರೆ ಋತುಚಕ್ರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂತ ಅರ್ಥ. ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದಂದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕಾಯಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ನಮ್ಮ ಸ್ಟಡಿ ಪ್ರಕಾರ ಏನು ಹೇಳ್ತೀವಿ ಅಂದ್ರೆ 12 ತಿಂಗಳುಗಳ ಕಾಲ ಪೀರಿಯಡ್ಸ್ ಆಗದೇನೆ ಅಥವಾ ಋತುಚಕ್ರ ಆಗದೇನೆ ನಿಂತು ಹೋಯಿತು ಅಂತಂದ್ರೆ ಅದಕ್ಕೆ ನಾವು ಋತುಬಂಧ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ. ಮುಟ್ಟು ನಿಲ್ಲುವಿಕೆ ಅಂತ ಸರಳವಾಗಿ ನೀವು ಹೇಳ್ತೀರಾ, ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಜಸ್ಟ್ 1 ಮಂತ್ ಆರ್ 2 ಮಂತ್ಸ್ ಸ್ಟಾಪ್ ಆದರೆ ಅದಕ್ಕೆ ಮೆನೋಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ರಿಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದರೆ 12 ತಿಂಗಳು ಕಂಪ್ಲೀಟ್ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟು 12 ತಿಂಗಳು ವೆಯ್ಟ್ ಮಾಡಿದ್ರೂ ಮತ್ತೆ ಋತುಚಕ್ರ ಆಗಿಲ್ಲ ಅಂತಂದರೆ ದೆನ್ ವಿ ವಿಲ್ ಥಿಂಕ್ ಆಫ್ ಮೆನೋಪಾಸ್. ಅಂದರೆ ಇದು ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರಂಭ ಆಗುವಂಥದ್ದು? ಸಾಮಾನ್ಯವಾಗಿ ಒಂದು 47-48 ವರ್ಷ ವಯಸ್ಸಿನಲ್ಲಿ ಶುರುವಾಗುತ್ತೆ. ಆದರೆ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಆಗಬೇಕಂತಿಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಒಂದು 45-46 ವರ್ಷಕ್ಕಾಗುತ್ತೆ. ಕೆಲವೊಬ್ಬರಿಗೆ ಒಂದು 50-52 ವರ್ಷದ ತನಕನೂ ಆಗುವ ಚಾನ್ಸಸ್ ಇರುತ್ತೆ. ಆದರೆ 40 ವರ್ಷಕ್ಕಿಂತ ಮುಂಚಿತವಾಗಾದರೆ ಬಿಫೋರ್ 40 ಇಯರ್ಸ್ ಅದಕ್ಕೆ ನಾವು ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಥರದ್ದೇ ಕಾರಣಗಳಿರ್ತವೆ. ಇನ್ನು 52 ವರ್ಷದ ನಂತರನೂ ಇದೇ ಥರ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಸ್ವಲ್ಪ ಬೇರೆ ಕಾರಣಗಳು, ಉದಾಹರಣೆಗೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್, ಈ ಥರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಬಟ್ ಸಹಜವಾಗಿ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಒಂದು 47-48 ಇಯರ್ಸ್ ಎವರೇಜಲ್ಲಿ ಋತುಚಕ್ರ ನಿಲ್ಲುತ್ತೆ. ಈಗ ಋತುಚಕ್ರ ಹದಿಹರೆಯದಲ್ಲಿ ಬೇಗ ಆಯಿತು ಅಂತ ಇದ್ದಾಗ, ಹೌದು, ಅಥವಾ ಬೇಗ ಆರಂಭ ಆಯಿತು ಅದಕ್ಕೆ ಬೇಗ ನಿಲ್ತಾ ಉಂಟು ಅನ್ನುವಂಥದ್ದು ಏನಾದರೂ? ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇದು ಎಲ್ಲ ಜನರಲ್ಲೂ ಸಾಮಾನ್ಯವಾಗಿ ಇರುವಂತ ಪ್ರಶ್ನೆ. ಅಂದ್ರೆ ಬೇಗ ಋತುಮತಿ ಆದ ತಕ್ಷಣ ಬೇಗ ಮುಟ್ಟು ನಿಲ್ಲುತ್ತೆ ಅನ್ನೋದು ಆ ಥರ ಯಾವುದೂ ಇಲ್ಲ. ಮೆನೋಪಾಸ್ ಅಥವಾ ಋತುಬಂಧಕ್ಕೆ ಆಲ್ರೆಡಿ ಇಟ್ ಈಸ್ ಜೆನೆಟಿಕಲಿ ಡಿಟರ್ಮೈನ್ಡ್. ನಾವು ಹುಟ್ಟಬೇಕಾಗಿದ್ರೇನೆ, ಅಂದರೆ ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ತೀವಿ. ಅದು ಹುಟ್ಟಬೇಕಿದ್ರೆ ಒಂದು ಇಂತಿಷ್ಟು ಕೌಂಟ್, ಲೈಕ್ 1 ಲಕ್ಷ 2 ಲಕ್ಷ ಆ ಥರ ಇರುತ್ತೆ. ಪ್ರತಿ ತಿಂಗಳಲ್ಲಿ ಸ್ತ್ರೀ ಋತುಚಕ್ರ ಆದಾಗ, ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ ಫಾಲಿಕ್ಯುಲರ್ ಸೆಲ್ಸ್ಗಳು ಕೌಂಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪೀರಿಯಡ್ಸ್ ಅಲ್ಲಿ ಇಷ್ಟು ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದು ಈಚ್ ಪರ್ಸನ್ಸ್ ಬಾಡಿ ಹ್ಯಾಬಿಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಈಗ ಋತುಬಂಧದ ನಂತರ ಒಬ್ಬ ಮಹಿಳೆಗೆ ಅವಳ ದೇಹದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ತದೆ ಡಾಕ್ಟರ್? ನೀವು ಋತುಬಂಧದ ಲಕ್ಷಣಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ? ಹೌದು. ಮೆನೋಪಾಸಲ್ ಸಿಂಪ್ಟಮ್ಸಲ್ಲಿ ನಾವು ಒಂದಿಷ್ಟು ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಮತ್ತು ಲೇಟ್ ಸೀಕ್ವೆಲ್ಸ್. ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದರೆ ಫಸ್ಟ್ ನಮ್ಗೆಲ್ರಿಗೂ ಗೊತ್ತಿದೆ ಮೆನ್ಸ್ಟ್ರೇಷನ್. ಇಟ್ ಈಸ್ ಎ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಒವೇರಿಯನ್ ಫಂಕ್ಷನ್. ನಿಜವಾಗ್ಲೂ ಋತುಬಂಧದಲ್ಲಿ ಏನಾಗುತ್ತಂದರೆ ಅಂಡಾಶಯ ಅನ್ನುವಂಥ ಆರ್ಗನ್ ಇರುತ್ತಲ್ಲ, ಅದರ ಕೆಲಸ ನಿಷ್ಕ್ರಿಯವಾಗ್ತಾ ಹೋಗುತ್ತೆ. ಕಾಲಕ್ರಮೇಣ ಅದು ನಿಧಾನವಾಗಿ ಅದರ ಕೆಲಸ ಮಾಡೋದನ್ನು ನಿಲ್ಲಿಸ್ತಾ ಹೋಗುತ್ತೆ. ಇದರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್, ಹೊರಗಡೆ ನಾವು ಏನು ಕಾಣಿಸ್ತೀವಿ ಅಂತಂದರೆ ಈ ಋತುಚಕ್ರ ತಿಂಗಳಿಗೆ ಆಗೋದು ನಿಲ್ತಾ ಹೋಗುತ್ತೆ. ಇದು ಫಸ್ಟ್ ಸಿಂಪ್ಟಮ್ಸ್, ಮೊದಲ ಲಕ್ಷಣ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಮೆನ್ಸ್ಟ್ರಲ್ ಸೈಕಲು ಕ್ಲಾಸಿಕಲಿ 3 ನಿದ್ದದಲ್ಲಿ ನಿಲ್ಬೋದು. ಒಂದು, ಕರೆಕ್ಟಾಗಿ ಆಗ್ತಾ ಇರುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ. ದ್ಯಾಟ್ ಈಸ್ ಒನ್ ವೇ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇನ್ನೊಂದು, ನಿಧಾನವಾಗಿ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ. ಅಂದರೆ 28 ದಿವಸದ ಸೈಕಲ್ ನಾರ್ಮಲ್ ಆಗಿದ್ದರೆ ಒಂದು ಸ್ವಲ್ಪ ಟೈಮಲ್ಲಿ ಅವ್ರದ್ದು 35 ದಿವಸಕ್ಕೆ ಹೋಗ್ಬೋದು, 40 ದಿವಸಕ್ಕೆ ಹೋಗ್ಬೋದು, 60 ದಿವಸಕ್ಕೆ ಹೋಗ್ಬೋದು, 2 ತಿಂಗಳು 3 ತಿಂಗಳು, ಹೀಗೆ ಕ್ರಮೇಣ ಹೋಗಿ ಅದು ಕಂಟಿನ್ಯೂಸ್ ಆಗಿ, ನಾನು ಹೇಳಿದ್ನಲ್ಲ 12 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗಿಬಿಡುತ್ತೆ. ಅದಕ್ಕೆ ನಾವು ಮೆನೋಪಾಸ್ ಹೇಳ್ತೀವಿ. ಅದು ಇನ್ನೊಂದು ವೇ. ಇನ್ನೊಂದು ಏನಂತಂದರೆ ನಿಧಾನವಾಗಿ ರೆಗ್ಯುಲರ್ ಇರುತ್ತೆ ಸೈಕಲ್ಸ್, 28 ದಿವಸ ಹಾಗೆ ಹೋಗ್ತಾ ಇರುತ್ತೆ. ಆದರೆ ಬ್ಲೀಡಿಂಗ್ 3 ದಿವಸ ಹೋಗುವಲ್ಲಿ 2 ದಿವಸಕ್ಕೆ ಹೋಗುತ್ತೆ, 1 ದಿವಸಕ್ಕೆ ಹೋಗುತ್ತೆ. ಅದರ ವಾಲ್ಯೂಮ್, ಮೆನ್ಸ್ಟ್ರಲ್ ಬ್ಲಡ್ ವಾಲ್ಯೂಮ್ ಹೇಳ್ತೀವಲ್ಲ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಆಗುವಂಥದ್ದು. ಇದು ಬಿಟ್ಟು
ವೆಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಹಾಟ್ ಫ್ಲಶಸ್, ಸಡನ್ ಆರಾಮಾಗಿರ್ತಾರೆ, ತುಂಬ ಸೆಕೆ ಅನಿಸ್ಬಿಡೋದು. ನಾರ್ಮಲ್ ಆಗಿರೋರಿಗೆ ಏಕ್ದಮ್, ಅಂದರೆ ನಾವೇನು ಹೊರಗಡೆ ಹೋಗಿ ಸೆಕೆಗೆ ಹೋಗಬೇಕಾಗಿಲ್ಲ, ಏನೂ ಇಲ್ಲ, ಒಳಗಡೆ ಎ ಸಿಯಲ್ಲಿ ಕೂತಿದ್ರು ಕೂಡ ಒಂದೇ ಸಲ ಅವರಿಗೆ ತುಂಬ ಬಿಸಿ ಫೀಲ್ ಆಗುತ್ತೆ, ಸೆಕೆ ಆಗೋ ಥರ ಫೀಲ್ ಆಗಿಬಿಡುತ್ತೆ. ಇದೊಂದು 2-3 ನಿಮಿಷ ಇರುತ್ತೆ, ಮತ್ತೆ ನಾರ್ಮಲ್ ಆಗುತ್ತೆ, ಮತ್ತೆ ಇದು ವಾಪಸ್ ಕಾಣ್ಕೊಳ್ತು. ಹೀಗೆ ದಿನದಲ್ಲಿ ಸುಮಾರು ಬಾರಿ ಈ ಥರ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಇದು ಒಂದು. ಇದು ಬಿಟ್ಟರೆ ಮತ್ತೆ ಈ ಥರ ಆಗ್ತಾ ಇರುವಾಗ ನಿದ್ರಾಹೀನತೆ ಕಾಣಿಸ್ಕೊಳ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ಬೋದು, ತಲೆನೋವು ಕಾಣಿಸ್ಕೊಳ್ಬೋದು, ಸೈಕಲಾಜಿಕಲ್ ವೇರಿಯೇಷನ್ ಆಗ್ಬೋದು. ಇದೆಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು. ಅದು ಬಿಟ್ಟರೆ ಡಿಪ್ರೆಷನ್ ಆಗ್ಬೋದು, ಮತ್ತು ಏಕಾಗ್ರತೆಯಲ್ಲಿ ಸ್ವಲ್ಪ ಅವರಿಗೆ ಕುಂದುಕೊರತೆ. ಅಂದರೆ ನಾವೆಲ್ಲ ಫುಲ್ ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೋದು, ಬಟ್ ಇವರಿಗೆ ಏಕಾಗ್ರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದಿಷ್ಟು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು. ಹಾಗಾಗಿ ಇಂಥದ್ದೇ ಒಂದು ಲಕ್ಷಣ ಅಂತ ಹೇಳಲಿಕ್ಕಾಗೋದಿಲ್ಲ. ಹೌದು. ಈಗ ಡಾಕ್ಟ್ರೇ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆಗಳು ಯಾವುವೆಲ್ಲ? ಇದು ನಾನು ಆಗಲೇ ಹೇಳಿದ್ದೀನಿ, ಇದ್ರದ್ದು ಲೇಟ್ ಸೀಕ್ವೆಲ್ ಅಂತ ಹೇಳ್ತೀವಿ. ಅಂದರೆ ಋತುಬಂಧ ಆದಮೇಲೆ ಸುಮಾರು ವರ್ಷಗಳ ನಂತರ ಏನೇನು ಆಗ್ಬೋದು ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ. ಮುಖ್ಯವಾಗಿ ಇದರಲ್ಲಿ ನಮಗೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದರೆ ಹಾರ್ಟ್ ಡಿಸೀಸ್, ಹೌದು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್, ಹಾರ್ಟ್ ಡಿಸೀಸ್ ಈ ಥರದ್ದು, ಅಥವಾ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಲೈಕ್ ಸ್ಟ್ರೋಕ್ ಆಗ್ಬೋದು, ಮತ್ತು ಮೂಳೆ ಸವೆತ ಹೇಳ್ತೀವಲ್ಲ, ಆಸ್ಟಿಯೋಪರಾಸಿಸ್ ಆರ್ ಆಸ್ಟಿಯೋಪಿನಿಯಾ, ಇದರ ಹೆಚ್ಚಳತೆ ಆಗ್ಬೋದು, ಇದರ ಇನ್ಸಿಡೆನ್ಸ್ ಹೆಚ್ಚಳ ಆಗ್ಬೋದು. ಅದರ ಜೊತೆಗೆ ಲಾಸ್ ಆಫ್ ಲಿಬಿಡೋ ಅಂತಂದರೆ ಲೈಂಗಿಕತೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಬರ್ತವೆ. ಅದರ ಜೊತೆಗೆ ಗರ್ಭಚೀಲ ಜರುಗೋದಂತ ಸಾಮಾನ್ಯವಾಗಿ ಜನರು ಹೇಳೋದು ಕೇಳಿರ್ಬೋದು ನೀವು. ಯೂಟ್ರಸ್ ವಿಲ್ ಗೆಟ್ ಪ್ರೊಲ್ಯಾಪ್ಸ್ಡ್, ಅಂದರೆ ಅದು ಇರುವ ಸ್ಥಾನದಿಂದ ಸ್ವಲ್ಪ ಕೆಳಕ್ಕೆ ಜರ್ಕೊಂಡು ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಕೂಡ ಮೆನೋಪಾಸಲ್ ವುಮೆನ್ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಈಗ ನೀವು ಹೇಳಿರಿ ಗರ್ಭಚೀಲ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತದೆ ಅಂತ. ಸಾಮಾನ್ಯವಾಗಿ 45 ವಯಸ್ಸಿನ ನಂತರ ಈ ಗರ್ಭಚೀಲಗಳನ್ನು ತೆಗೆಯುವಂತಹ ಸಂದರ್ಭಗಳು ಬರ್ತವೆ. ಹೌದು, ಇದು ಕೂಡ ಅದೇ ಕಾರಣಕ್ಕಾಗಿರ್ಬೋದೇ? ಇದು ನೀವು ಕೇಳ್ತಾ ಇರೋದು ಒಳ್ಳೆ ಕ್ವೆಶನ್. ಯಾಕೆ ಹೇಳಿದರೆ, ಈಗ ನಾನು ನಾರ್ಮಲ್ ಆಗಿ 47 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ ಅಂತ ಹೇಳಿದೆ. ಆದರೆ ಕೆಲವರಲ್ಲಿ 40 ವರ್ಷದ ಮುಂಚೆನೆ, ಅಂದರೆ ಪ್ರಿಮೆಚ್ಯೂರ್ ಮೆನೋಪಾಸ್, ತುಂಬ ಬೇಗ ಅವರಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನಂದರೆ ಯೂಟ್ರಸ್ ತೆಗೆಯುವಂಥ ಸರ್ಜರಿ, ಒಂದು ಯೂಟ್ರಸ್ ರಿಮೂವಲ್, ಹಿಸ್ಟೆಕ್ಟಮಿ. ಅದು ಬಿಟ್ಟರೆ ನಾವು ಸಂತಾನ ಹರಣ ಮಾಡಲಿಕ್ಕೆ ಆಪರೇಷನ್ ಮಾಡ್ತೀವಿ, ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಮಾಡಿದರೂ ಕೂಡ ಒಂದು ಸ್ವಲ್ಪ ಚಾನ್ಸಸ್ ಬ್ಲಡ್ ಸಪ್ಲೈ ಟು ದ ಓವ್ರಿ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಇದರ ಕಾರಣದಿಂದಾಗಿ ಓವರಿ ಫಂಕ್ಷನ್ನ ಕಡಿಮೆ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ, ಋತುಬಂಧ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಓವೇರಿಯನ್ ಫಂಕ್ಷನ್. ಅಂಡಾಶಯದ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗೋದು, ಅದೇ ಹೊರಗಡೆ ಕಾಣಿಸೋದು ನಮಗೆ ಋತುಬಂಧ ಅಂತ. ಸೊ ನಾವು ಟ್ಯುಬೆಕ್ಟಮಿ ಮಾಡುವಾಗ ಓವೇರಿಗೆ ಹೋಗ್ತಾ ಇರುವಂಥ ರಕ್ತ ಸಂಚಾರ ಸ್ವಲ್ಪ ಕಟ್ಟಾಗುವ ಚಾನ್ಸಸ್ ಇರುತ್ತೆ, ಇದರಿಂದನೂ ಕೂಡ ಆಗುತ್ತೆ. ಮತ್ತು ಅದು ಬಿಟ್ಟರೆ ಕ್ಯಾನ್ಸರ್ ಥೆರಪಿ ಕೊಡಬೇಕಿದ್ರೆ ನಾವು ರೇಡಿಯೋಥೆರಪಿ ಕೊಡ್ತೀವಿ, ಮತ್ತು ಕಿಮೋಥೆರಪಿ ಕೊಡ್ತೀವಿ. ಅದರ ದುಷ್ಪರಿಣಾಮವಾಗಿ ಅಡ್ವರ್ಸ್ ಇಫೆಕ್ಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್. ಸೊ ಈ ಎಲ್ಲ ಕಾರಣದಿಂದನೂ ಪ್ರಿಮೆಚ್ಯೂರ್ ಒವೇರಿಯರ್ ಫೇಲ್ಯೂರ್ ಆಗುತ್ತೆ. ಆದರೆ ಪ್ರೊಲ್ಯಾಪ್ಸ್ ಅಂತಂದರೆ ಈ ಮೆನೋಪಾಸಿನ ಒಂದು ಕಾಂಪ್ಲಿಕೇಶನ್. ಬಟ್ ಪ್ರಿಮೆಚ್ಯೂರ್ ಮೆನೋಪಾಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಹಿಸ್ಟೆಕ್ಟಮಿ, ಅಂದರೆ ಗರ್ಭಚೀಲ ತೆಗೆಯುವಂಥ ಆಪರೇಷನ್ ಮಾಡಿರ್ತೀವಲ್ಲ, ಅದರ ದುಷ್ಪರಿಣಾಮವಾಗಿ ಬೇಗ ಮೆನೋಪಾಸ್ ಆಗೋದು. ಎರಡು ಬೇರೆ ಕಂಡೀಷನ್ ಇದು. ಪ್ರಿಮೆಚ್ಯೂರ್ ಮೆನೋಪಾಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್ ಆ್ಯಂಡ್ ಪ್ರೊಲ್ಯಾಪ್ಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್. ಹಾಗಾದರೆ ಈ ಋತುಬಂಧಕ್ಕೂ ಈ ಗರ್ಭಚೀಲವನ್ನು ತೆಗೆಯುವಂತಹ ಒಂದು ಆ ಸಮಸ್ಯೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತೀರಿ? ಇದೆ. ಗರ್ಭಚೀಲ ತೆಗೆದಾಗ ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಆಗಿ ಈ ಬೇರೆ ಲಕ್ಷಣಗಳು ಹೇಳಿದ್ನಲ್ಲ, ಮೂಳೆ ಸವೆತ ಕಾಣಿಸ್ಕೊಳ್ಳೋದು, ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆಗಳು, ಇವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ಓವೇರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ನ ಅಂಶ ದೇಹದಲ್ಲಿ ಕಮ್ಮಿ ಆಗ್ತಾ ಇದ್ದಾಗೇನೆ, ಕ್ಷೀಣಿಸ್ತಾ ಇದ್ದಾಗೇನೆ ಈ ಥರದ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ಳುವಂಥ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ಥರ ಪ್ರಿಮೆಚ್ಯೂರ್ ಅಂದರೆ ಬೇಗ ಮುಟ್ಟು ನಿಂತಾಗ ನಾವು ಪ್ರಾಪರ್ ಇವ್ಯಾಲ್ಯುಯೇಷನ್ ಮಾಡೋದು, ಯಾವ ಕಾರಣದಿಂದ ಈ ಥರ ಬೇಗ ಮುಟ್ಟು ನಿಂತಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನವರು ಇದನ್ನು ನಿರ್ಲಕ್ಷಿಸಿ ಬಿಡ್ತಾರೆ. ಅದನ್ನು ನಿರ್ಲಕ್ಷಿಸಬಾರ್ದು. ಕೂಡಲೇ ಹತ್ತಿರದ ಯಾವುದಾದ್ರೂ ಸ್ತ್ರೀರೋಗ ತಜ್ಞರಿಗೆ ಭೇಟಿಯಾಗಿಬಿಟ್ಟು ಅದರ ಕಾರಣ ಏನಂತ ತಿಳ್ಕೊಳ್ಳೋದು ತುಂಬ ಅಗತ್ಯ.
ಈಗ ಡಾಕ್ಟ್ರೇ, ಹಾಗಾದರೆ ಈ ಗರ್ಭಚೀಲವನ್ನು ತೆಗೆದ ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು ಅಥವಾ ಮಂಡಿ ಸವೆತ ಇದು ಕಾಡಬಹುದಾ ಅಥವಾ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅಂತ? ಹೌದು. ಹಾಗಾದ್ರೆ ಡಾಕ್ಟ್ರೇ, ಈಗ ಹೃದಯ ಸಂಬಂಧಿತ ರೋಗಗಳ ಅಪಾಯ ಋತುಬಂಧದ ನಂತರ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ? ನಾನು ಹೇಳಿದೆ, ಓವೇರಿಯ ಫಂಕ್ಷನ್ ಏನಂತಂದ್ರೆ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಮಾಡೋದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಪ್ರಮಾಣ ಅನ್ನೋದು ಇದರಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ, ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ. ಅದರಲ್ಲಿ HDL, ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಮತ್ತೆ VLDL ಇವೆಲ್ಲ ಏನಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಸ್ಗಳು. ಸಾಮಾನ್ಯವಾಗಿ HDL ವ್ಯಾಲ್ಯೂ ಜಾಸ್ತಿ ಇದ್ದು ಉಳಿದಿರೋದೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆದಾಗ, ಇದರ ಪ್ರಮಾಣ ಕಮ್ಮಿ ಆದಾಗ ಅದು ರಿವರ್ಸ್ ಆಗಿಬಿಡುತ್ತೆ, ರೇಷಿಯೋ ರಿವರ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಗುಡ್ ಕೊಲೆಸ್ಟ್ರಾಲ್ಸ್, ಬ್ಯಾಡ್ ಕೊಲೆಸ್ಟ್ರಾಲ್ ವಿಲ್ ಇನ್ಕ್ರೀಸಸ್. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೆಲ್ಲ ಒಂದೊಂದ್ಸಲಿ ಹೆಪ್ಪುಗಟ್ಟುತ್ತವೆ. ಅಲ್ಲಿ ಅದಕ್ಕೆ ಅಥೆರೋಸ್ಕ್ಲೆರೋಸಿಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ. ಅದರ ಜೊತೆ ಏನಾಗುತ್ತೆ, ಹೃದಯದ ರಕ್ತ ಸಂಚಾರಗಳೆಲ್ಲ ಕಮ್ಮಿ ಆಗ್ತವೆ. ಹೀಗಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮೆನೋಪಾಸಲ್ ವುಮೆನ್ನಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ. ಈಗ ಋತುಬಂಧದ ಬಳಿಕ ಮಾನಸಿಕ ಒತ್ತಡ, ಆತಂಕ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳಿದ್ರಿ. ಇದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಡಾಕ್ಟ್ರೆ? ಖಂಡಿತವಾಗಿಯೂ ಮೆಜಾರಿಟಿ ಆಫ್ ದ ವಿಮೆನ್ಸ್ ಇನ್ ದ್ಯಾಟ್ ಏಜ್ ಗ್ರೂಪ್ ಅವರಿಗೆ ಮುಖ್ಯವಾಗಿ ಕಾಡುವುದೇ ಮಾನಸಿಕ ಸಮಸ್ಯೆಗಳು. ಇಂಥವರಿಗೆ ನಾವು ಮುಖ್ಯವಾಗಿ ಆಪ್ತ ಸಮಾಲೋಚನೆ ಹೇಳ್ತೀವಿ, ಕೌನ್ಸಿಲಿಂಗ್ ಖಂಡಿತವಾಗಿಯೂ ಬೇಕೇ ಬೇಕು. ಹೆಚ್ಚಿನವರು ಇದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಬಟ್ ಕೌನ್ಸಿಲಿಂಗ್ ಅಗತ್ಯವಾಗಿ ಬೇಕು. ಒಂದು, ಇವರಿಗೆ ಯಾಕೆ ಈ ಥರ ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಇವರಿಗೆ ಒಂದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ. ಇದರಿಂದ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ನಲ್ಲ, ಹಾಟ್ ಫ್ಲಾಶಸ್ ಇವೆಲ್ಲ ಆಗುತ್ತೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗೋದಿಲ್ಲ, ನಿದ್ರಾಹೀನತೆ ಆಗುತ್ತೆ, ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಇದು ಒಂದು ಕಂಡೀಷನ್. ಅದರ ಜೊತೆ ಈಸ್ಟ್ರೋಜನಿನ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅಥವಾ ಕೊಲಾಜನ್ಸ್, ಈ ಥರದ್ದು ಪ್ರೋಟೀನ್ ಅಂಶಗಳು ಇವೆಲ್ಲ ಇದ್ದರೆ ನಮ್ಮ ಚರ್ಮಗಳದ್ದು ಇದರದ ಟೋನ್ ಇರುತ್ತೆ ತುಂಬ ಚೆನ್ನಾಗಿ. ಇದರ ಪ್ರಮಾಣ ದೇಹದಲ್ಲಿ ಕಡಿಮೆ ಆದಾಗ ಚರ್ಮಗಳೆಲ್ಲ ಸುಕ್ಕುಗಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಏನು ಹೇಳಿ, ತಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಬಯಕೆ. ಬಟ್ ಮೆನೋಪಾಸ್ ಆದಮೇಲೆ ಸಡನ್ನಾಗಿ ಈ ಥರದ ಸ್ವಲ್ಪ ದೇಹದಲ್ಲಿ ಮಾರ್ಪಾಟುಗಳಾಗ್ತಾ ಹೋಗ್ತವೆ. ಕೂದಲು ಗ್ರೇ ಆಗ್ತವೆ, ಮುಖಗಳು, ಚರ್ಮ ಎಲ್ಲ ಸುಕ್ಕುಗಟ್ಟುತ್ತವೆ, ಮತ್ತು ಅಧಿಕ ತೂಕ ಆಗ್ತದೆ, ಒಬೇಸಿಟಿ ಹೇಳ್ತೀವಿ. ಅದು ಸೊಂಟದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹ ವ್ಯತಿರಿಕ್ತವಾಗಿ ಕಾರಣಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಹೇಳಿದ್ದೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ದಿದ್ದಾಗ ಆಗಲೂ ಕೂಡ ಅವರಿಗೆ ಖಿನ್ನತೆ ಇವೆಲ್ಲ ಬಾಧಿಸುವಂಥ ಸಮಸ್ಯೆಗಳು ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಈ 45ರ ನಂತರ ಅವರ ಜೀವನ ಸ್ವಲ್ಪ ಒತ್ತಡದಿಂದಲೇ ಒತ್ತಡದಲ್ಲೇ ಮಕ್ಕಳ ಜವಾಬ್ದಾರಿ, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು, ಅವರು ಕುಗ್ಗಿ ಹೋಗುವಂಥದ್ದು ಸಾಮಾನ್ಯವಾಗಿ ಇರ್ತದೆ ಅಲ್ಲ? ಹೌದು. ಅದರ ಜೊತೆ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ಅವರಿಗೆ ಇನ್ನಿಷ್ಟು ಅದನ್ನು ಅಧಿಕ ಮಾಡಿಬಿಡುತ್ತೆ. ಹಾಗಾಗಿ ಅದು ಎರಡು ಒಟ್ಟು ಅಡಿಷ್ನಲ್ ಆಗಿಬಿಟ್ಟು ಫೈನಲಿ ದೇ ಫೀಲ್ ದಟ್ ನನಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ಇನ್ನೇನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋದು ಆ ಥರ ಮನಸ್ಸಿಗೆ ಹೊಕ್ಕಿಬಿಡುತ್ತೆ, ಮನಸ್ಸಿಗೆ ನಾಟುಬಿಡುತ್ತೆ. ನೆಗೆಟಿವ್ ಥಾಟ್ಸ್ಗಳು ವಿಚಾರಗಳು ಬರುವಂಥದ್ದು ಜಾಸ್ತಿ ಆಗ್ತವೆ. ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ತುಂಬ ಅಗತ್ಯ. ಈಗ ನಾವಾಗಲೇ ಮಾತನಾಡಿದ ಹಾಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ ಅಂತೇಳಿ, ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಈ ಮಂಡಿ ನೋವು ಬಾರದ ಹಾಗೆ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಡಾಕ್ಟ್ರೆ? ಮೊದಲನೆಯದಾಗಿ ಯಾಕೆ ಇವರಿಗೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆಸ್ಟಿಯೋಪೊರಾಸಿಸ್ ಅಂದರೆ ಮೂಳೆಯ ಸಾಂದ್ರತೆ ಕಮ್ಮಿ ಆಗೋದು, ಬೋನ್ ಡೆನ್ಸಿಟಿ ಹೇಳ್ತೀವಿ, ಮೂಳೆಯ ಸಾಂದ್ರತೆ. ಇದು ಲೆಸ್ ದೆನ್ 2.5 ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಮ್ಮ ನಾರ್ಮಲ್ ಯಂಗ್ ಅಡಲ್ಟ್ಸಲ್ಲಿ ಇರುವಂಥ ಸಾಂದ್ರತೆಗಿಂತ 2.5 ಪಟ್ಟು ಕಮ್ಮಿ ಆಗಿಬಿಡುತ್ತೆ. ಆಗ ಮೂಳೆ ತುಂಬ ದುರ್ಬಲ ಆಗಿಬಿಡುತ್ತೆ, ತುಂಬ ವೀಕ್ ಆಗಿಬಿಡುತ್ತೆ. ಸ್ವಲ್ಪ ಒಂದು ಸಣ್ಣ ಟ್ರಿವಿಯಲ್ ಇಂಜುರಿ ಆಲ್ಸೋ ಕ್ಯಾನ್ ಲೀಡ್ ಟು ಫ್ರ್ಯಾಕ್ಚರ್. ನಮಗೆಲ್ಲ ಬೋನ್ ಫ್ರ್ಯಾಕ್ಚರ್ ಆಗಿ ಮೂಳೆ ಮುರಿಬೇಕಂತಂದರೆ ತುಂಬ ಬಲವಾದ ಏಟು ಬೀಳಬೇಕು. ಆದರೆ ಅವರಿಗೆ ಒಂದು ಸಣ್ಣ ಏಟು ಬಿದ್ದರೂ ಅಲ್ಲಿ ಮೂಳೆ ಮುರಿದು ಬಿಡುತ್ತೆ.
ಎಸ್ಪೆಷಲಿ ಹಿಪ್ ಬೋನ್ಸ್, ಮಂಡಿ ಚಿಪ್ಪು, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಅವರ ಸಾಂದ್ರತೆ ಕಮ್ಮಿ ಆಗೋದಕ್ಕೋಸ್ಕರ ಆಗೋದು. ಇದು ಕೂಡ ಈಸ್ಟ್ರೋಜನ್ ಡಿಫಿಷಿಯನ್ಸಿಯ ಒಂದು ಅಡ್ಡ ಪರಿಣಾಮ. ಸೊ ಈಸ್ಟ್ರೋಜನ್ ಹ್ಯಾಸ್ ಎ ಮಲ್ಟಿಪಲ್ ಅಡ್ವಾಂಟೇಜಸ್, ಬೆನಿಫಿಷಿಯಲ್ ಇಫೆಕ್ಟ್ಸ್. ಅದರಲ್ಲಿ ಬೋನ್ ಫಾರ್ಮೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಈಸ್ಟ್ರೋಜನ್. ಈಸ್ಟ್ರೋಜನ್ ಹಾರ್ಮೋನಿನ ಇಂದ ಆಗುವಂಥದ್ದು. ಬಟ್ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಸೊ ಇದನ್ನು ನಾವು ಫಸ್ಟ್ ಸಾಂದ್ರತೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗತ್ತೆ. ಅದು ಹೇಗೆ ತಿಳ್ಕೊಳ್ಬೋದು? ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಡ್ಯೂಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷಿಯೋಮೆಟ್ರಿ ಅಂತ. ಅದು ನಮ್ಮ KMCಯಲ್ಲೂ ಕೂಡ ಇದೆ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರುತ್ತೆ. ಅದನ್ನು ಒಂದ್ಸಲಿ ಮಾಡಿ ನೋಡಬೇಕಾಗತ್ತೆ, ನಿಜವಾಗ್ಲೂ ಮೂಳೆಯ ಸಾಂದ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಅಂತ. ಆ ಪರೀಕ್ಷೆ ಮಾಡಿದಾಗ ನಮ್ಗೆ ತಿಳಿದು ಬರುತ್ತೆ. ಅದೊಂದು ವೇಳೆ ಸಾಂದ್ರತೆ ಕಡಿಮೆ ಆಗಿದ್ದಲ್ಲಿ ನಾವು ಅದಕ್ಕೆ ಥೆರಪೀಸ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಅಂತಿದೆ, ಮತ್ತು ಬೇರೆ ಬೇರೆ ಔಷಧಿಗಳನ್ನು ಅದಕ್ಕೆ ಕೊಡ್ತೀವಿ, ಅದು ಬರದೇ ಇರೋ ಥರ ತಡಿಲಿಕ್ಕೆ. ಹಾಗಾಗಿ ಮುಂಚೆನೇ ಎಚ್ಚೆತ್ತುಕೊಂಡು ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಡಾಕ್ಟ್ರೆ, ಈಗ ಮುಟ್ಟು ನಿಂತಿತು ಅಂತ ಆದಾಗ ಅವರ ರಕ್ತಸ್ರಾವದ ಮಟ್ಟ ಹೇಗಿರ್ತದೆ? ಅದರ ಬಣ್ಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತದಾ? ಹೇಗೆ? ಮೆನೋಪಾಸಲ್ ಸಿಂಪ್ಟಮ್ಸಲ್ಲಿ ಫಸ್ಟ್ ನಾವು ಹೇಳೋದೇ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಮೆನ್ಸ್ಟ್ರಲ್ ಸಿಂಪ್ಟಮ್ಸು 3 ಕ್ಲಾಸಿಕಲ್ ವೇಯಲ್ಲಿ ಸ್ಟಾಪ್ ಆಗುತ್ತೆ. ಒಂದು ಸಡನ್ ಸ್ಟಾಪೇಜ್, ನಿಂತೇ ಬಿಡುತ್ತೆ, ಅಲ್ಲಿ ತನಕ ಸರಿ ಇರೋದು ಒಂದೇ ಸಲಕ್ಕೆ ಮುಟ್ಟು ನಿಂತು ಬಿಡುತ್ತೆ, ಮತ್ತು 12 ತಿಂಗಳ ಕಾಲ ಅವರಿಗೆ ಪೀರಿಯಡ್ಸೇ ಆಗೋದಿಲ್ಲ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಏನಂತಂದರೆ, ನೀವು ಹೇಳಿದಾಗೆ ನಿಧಾನಕ್ಕೆ ಕ್ರಮೇಣವಾಗಿ ಬ್ಲೀಡಿಂಗ್ ಮಾತ್ರ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ 3 ದಿವಸ 4 ದಿವಸ ಇರೋದು ನಿಧಾನಕ್ಕೆ 2 ದಿವಸಕ್ಕೆ 1 ದಿವಸಕ್ಕೆ ಬಂದು ಹಾಗೆ ಕಮ್ಮಿಯಾಗಿ ಒಂದು ದಿವಸ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನೊಂದು ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಪೇಸಿಂಗ್ ಅಂದರೆ ತಿಂಗಳಿಗೆ ಒಂದ್ಸಲಿ ಆಗೋದು 2 ತಿಂಗಳಿಗಾಗುತ್ತೆ, 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ, ಹಾಗೆ ಒಂದ್ಸಲಿ ಸಡನ್ ಆಗಿ ಸ್ಟಾಪೇಜ್ ಆಗಿಬಿಡುತ್ತೆ. ಈಗ ಡಾಕ್ಟ್ರೇ, ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವಳು ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು ಮತ್ತೆ ಯಾಕೆ? ಇದರ ಬಗ್ಗೆ ಹೇಳಿ ಡಾಕ್ಟ್ರೆ. ಖಂಡಿತ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜೇ ಇರಲ್ಲ. ನಾನು ಇನ್ನೊಂದು ಮಾತು ಇಲ್ಲಿ ಹೇಳಬೇಕಂದ್ಕೊಂಡೆ. ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ, NGOs ಎಲ್ಲನೂ ಎಷ್ಟಂದರೆ ಅಷ್ಟು ಪ್ರೆಗ್ನೆನ್ಸಿ ಬಗ್ಗೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಕಾಂಟ್ರಸೆಪ್ಷನ್ ಹೇಳ್ತೀವಿ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೆ. ಆದರೆ ಯಾರೂ ಕೂಡ ಮೆನೋಪಾಸ್ ಮತ್ತು ಮೆನೋಪಾಸಿನ ಏನೇನು ದುಷ್ಪರಿಣಾಮಗಳಿದೆ ಇದ್ರ ಬಗ್ಗೆ ಯಾರೂ ಕೂಡ ಅವೇರ್ನೆಸ್ ಕೊಡೋದೇ ಇಲ್ಲ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದರ ಅರಿವೇ ಇಲ್ಲ. ಮೆನೋಪಾಸ್ ಅಂದರೆ ಏನು, ಯಾಕೆ ಹೀಗಾಗುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂಥ ಅರಿವೇ ಇಲ್ಲ. ಯಾಕಂದರೆ ಇದೊಂದು ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತಾರೆ. ಆದರೆ ಇದರ ಬರ್ಡನ್ ಎಷ್ಟಿದೆ ಅಂತಂದರೆ, ನಮ್ಮ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100 ಮಿಲಿಯನ್ ಅಂದರೆ 10 ಕೋಟಿಗೂ ಅಧಿಕ ಮಹಿಳೆಯರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಈ ಥರ ಸಮಸ್ಯೆಗಳು ಇರುತ್ತೆ. ಆದರೆ ವೈದ್ಯರಲ್ಲಿ ಬರೋರು ಭಾಳ ಅಪರೂಪ, ತುಂಬ ವಿರಳ. ಎಲ್ಲೋ ಸ್ವಲ್ಪ ಈ ಥರದ್ದು ಯಾವುದೋ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡವರು ಡಾಕ್ಟ್ರಲ್ಲಿ ಬರ್ತಾರೆ, ಉಳಿದವರು ಇದನ್ನು ತುಂಬ ಇಗ್ನೋರ್ ಮಾಡ್ತಾರೆ. ಹಾಗಿದ್ರೆ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಮೊದಲನೇದಾಗಿ ಈ ಥರ ವೆಸೋಮೋಟರ್ ಸಿಂಪ್ಟಮ್ಸ್ಗಳು ಜಾಸ್ತಿ ಆದಾಗ, ಹಾಟ್ ಫ್ಲಶಸ್ ಆಗಿರ್ಬೋದು, ಹೆಡೇಕ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ತುಂಬ ಇರ್ಬೋದು, ಈ ಥರ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ಲಾಸ್ ಆಫ್ ಲಿಬಿಡೋ ಹೇಳಿದೆ, ಅಂದರೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿರುತ್ತೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಕೆಲವೊಬ್ಬರಿಗೆ ವೆಜೈನಲ್ ಡ್ರೈನೆಸ್ ಆಗಿರುತ್ತೆ, ಮತ್ತು ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಥರ ಇದ್ದಾಗ ಬರಬೇಕಾಗುತ್ತೆ. ಸೊ ಬೇಸಿಕಲಿ ಈ ಥರ ಅರ್ಲಿ ಸಿಂಪ್ಟಮ್ಸ್ಗಳು, ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ತುಂಬ ಅಧಿಕ ಪ್ರಮಾಣದಲ್ಲಿದ್ದಾಗ ಖಂಡಿತ ನೀವು ಒಂದು ಸಲ ಗೈನಕಾಲಜಿಸ್ಟನ್ನು ಭೇಟಿಯಾಗಿ ಅದರ ಬಗ್ಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ, ಒಂದು ಕೌನ್ಸಿಲಿಂಗ್ ಮಾಡಿ, ಬೇಕಾದಂತಹ ಉಪಯುಕ್ತ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಈಗ ಡಾಕ್ಟ್ರೇ, ಋತುಬಂಧ ಆದಂತಹ ಮಹಿಳೆಯರು ಯಾವ ರೀತಿಯ ಆಹಾರಗಳನ್ನು ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೀರಿ? ಆಹಾರ ಕ್ರಮ ತುಂಬ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಇವರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬೇಕು, ಪ್ರೋಟೀನೇಷಿಯಸ್ ಫುಡ್, ಪ್ರೋಟೀನ್ ಡಯಟ್ ತಗೊಳ್ಬೇಕು, ಮತ್ತೆ ಸೋಯಾಬೀನ್ಸ್ ಹೇಳ್ತೀವಿ, ಅಂದರೆ ಫೈಟೋ ಈಸ್ಟ್ರೋಜನ್ಸ್ ಇರುವಂತಹ ಆಹಾರಗಳನ್ನು ಸ್ವಲ್ಪ ತಗೊಳ್ಬೇಕಾಗುತ್ತೆ. ಯಾಕಂದರೆ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಅವರು ತಗೋಬೇಕು. ಒಂದು ವಿಧಾನ ನಾವು ಥೆರಪಿ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಅದರಲ್ಲಿ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತೀವಿ. ನ್ಯಾಚುರಲಿ ನೀವು ಹೇಗೆ ಈ ಈಸ್ಟ್ರೋಜನನ್ನು ಇನ್ಕ್ರೀಸ್ ಮಾಡಿಸ್ಕೊಳ್ಬೋದು ಅಂತಂದರೆ, ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಅದನ್ನು ಅಟ್ಲೀಸ್ಟ್ ಈಗ ಸೋಯಾಬೀನ್ಸಲ್ಲಿ ಅದರ ಅಂಶ ಸ್ವಲ್ಪ ಜಾಸ್ತಿ, ಒಂದು 60 ಗ್ರಾಮ್ ಸೋಯಾ
ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4-5 mg ಅಷ್ಟು ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಅದನ್ನು ಡೈಲಿ ಆ ಮಿತ ಪ್ರಮಾಣದಲ್ಲಿ ಸ್ವಲ್ಪ ತೊಗೊಳ್ಬೋದು. ಸೋಯಾಬೀನ್ಸ್ ಅದು ಬಿಟ್ಟರೆ ಚಿಕ್ ಪೀಸ್ ತೊಗೋಬೋದು ಅಥವಾ ಬ್ರೊಕೋಲಿ ತೊಗೋಬೋದು. ಈ ಥರದ್ದೆಲ್ಲ ಆಹಾರಗಳು ಉತ್ತಮ. ಈ ಹಾಲು ಕುಡಿಯುವಂಥದ್ದು, ಹೌದು, ಮಾಂಸಾಹಾರಿಗಳಾದರೆ ಮೊಟ್ಟೆ ಇವುಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಡಯಟಲ್ಲಿ ತಗೋಬೇಕು. ಅಲ್ಲಿಯವರೆಗೆ ಅವಳು ತನ್ನ ಆರೋಗ್ಯದ ಬಗ್ಗೆ ಅವಳು ನೋಡಿಕೊಳ್ಳೋದಿಲ್ಲ, ನಂತರ ಆದರೂ ಕೂಡ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲೇಬೇಕು. ಹೌದು ಡಾಕ್ಟರ್, ಈಗ ಅವಳ ಸುಸ್ಥಿರ ದೇಹದ ಪ್ರಕ್ರಿಯೆಗೆ ಅಥವಾ ಅವಳ ದೇಹವನ್ನು ಅವಳು ಸುಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನು ಎಷ್ಟು ಹಂತದಲ್ಲಿ ಅವಳು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀನಿ? ಖಂಡಿತವಾಗಿ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದೆ. ಅಂದರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರ್ಯಾಕ್ಚರ್ಸ್. ಸೊ ಇದಕ್ಕೆ ನಾವು ಬೆಸ್ಟ್ ಥೆರಪಿ ಕೊಡೋದು ಒಂದು ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸಸ್ ಹೇಳ್ತೀವಿ. ಎಕ್ಸಸೈಸಸ್ ಅಂದ ತಕ್ಷಣ ನಮಗೆ ಯೋಗ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಎರೋಬಿಕ್ ಎಕ್ಸಸೈಸಸ್. ಬೆಸ್ಟ್ ವೇ ಏನಂತಂದರೆ ಒಂದು ಬ್ರಿಸ್ಕ್ ವಾಕ್, ದಿನದಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ವಾಕಿಂಗ್ ಮಾಡೋದು ತುಂಬ ಒಳ್ಳೆ ಆರೋಗ್ಯಕರವಾದಂತಹ ವ್ಯಾಯಾಮ ಅದು. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಬೆಸ್ಟ್ ವೇ ಈಸ್ ವಾಕಿಂಗ್. ತುಂಬ ಸಿಂಪ್ಲರ್ ಮೆಥಡ್, ಯಾವುದೋ ಟ್ರೈನಿಂಗ್ ಏನೂ ಬೇಕಿಲ್ಲ. ಹೆಚ್ಚಿನವರಲ್ಲಿ ಇದೇ ಆಗಿಬಿಡುತ್ತೆ, ನನಗೆ ಯೋಗ ಮಾಡ್ಬೇಕನ್ನಿಸ್ತಿದೆ, ಮಾಡಲಿಕ್ಕೆ ಯಾರು ಟ್ರೈನರ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ ಅನಿಸುತ್ತೆ. ಜಿಮ್ಗೆ ಹೋಗಬೇಕು ಬಟ್ ಯಾರೂ ಹೇಳ್ಕೊಡೋರಿಲ್ಲ ಅಥವಾ ಫೆಸಿಲಿಟೀಸ್ ಇಲ್ಲ ಅಂತಾಗುತ್ತೆ. ಅದಕ್ಕೆ ಯಾವ ಫೆಸಿಲಿಟಿ ಅಗತ್ಯನೂ ಇಲ್ಲದೇ ತುಂಬ ಸರಳವಾಗಿ ಮಾಡುವಂಥ ವ್ಯಾಯಾಮ ಅಂತಂದರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ಅಟ್ಲೀಸ್ಟ್ ಇನ್ ಅ ಡೇ ½ an hour ಮಾಡಿದರೆ ಮೂಳೆಯ ಸಾಂದ್ರತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಅದ್ರ ಜೊತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ಸ್ ಇದು ಕೂಡ ಅಗತ್ಯ. ಮತ್ತು ಇನ್ನು ಉಳಿದಂತೆ ವ್ಯಾಯಾಮ ಏನಂತಂದರೆ, ನಾನು ಆಗಲೇ ಹೇಳಿದೆ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಅಂದರೆ ಗರ್ಭಚೀಲ ಜರುಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದು ಯಾಕಾಗುತ್ತಂದರೆ, ನಮ್ಮ ದೇಹದ ಎಲ್ಲ ಭಾಗಕ್ಕೂ ನಾವು ಎಕ್ಸಸೈಸ್ ಕೊಟ್ಬಿಟ್ಟು ಸ್ವಲ್ಪ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ತೀವಿ. ಆದರೆ ಪೆಲ್ವಿಕ್ ಫ್ಲೋರ್ ಆ ಒಂದು ಭಾಗದ ಎಕ್ಸಸೈಸಸನ್ನು ಯಾರೂ ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಕೀಗಲ್ಸ್ ಎಕ್ಸಸೈಸ್ ಅಂತ ಒಂದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ. ಅದನ್ನು ಅವರು ರೆಗ್ಯುಲರ್ ಆಗಿ ಮಾಡ್ತಾಯಿದ್ರೆ ಆ ಭಾಗದ ಮಸಲ್ಸಿನ ಟೋನನ್ನು ಇಂಪ್ರೂವೈಸ್ ಮಾಡ್ಕೋಬೋದು. ಸೊ ದ್ಯಾಟ್ ಇದರಿಂದ ನಾವು ಯೂಟ್ರೈನ್ ಪ್ರೊಲ್ಯಾಪ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು, ಈ ಏಜ್ ರಿಲೇಟೆಡ್ ಅವರಿಗೆ ಮೂತ್ರ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ವಲ್ಪ ಸಮಸ್ಯೆ ಬರ್ಬೋದು. ಇದಕ್ಕೆ ಯೂರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಅಂದರೆ ನಮಗೆ ಸಡನ್ನ ಮೂತ್ರ ಬರ್ತಾ ಇದೆ ಅನಿಸಿದ್ರೆ ನಾವೊಂದು ಅರ್ಧ ಗಂಟೆ 3/4 ಗಂಟೆ ಅದನ್ನು ಕಟ್ಕೊಳ್ಬೋದು. ಆದರೆ ಈ ಏಜ್ ಆದವರಿಗೆ ಮೆನೋಪಾಸ್, ಆಫ್ಟರ್ ಮೆನೋಪಾಸ್ ಇದನ್ನು ಕಟ್ಕೊಳ್ಳುವಂಥ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಯೂರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಬೆಸ್ಟ್ ಇನಿಷಿಯಲ್ ಥೆರಪಿ ಈಸ್ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನು ಕೀಗಲ್ಸ್ ಎಕ್ಸಸೈಸನ್ನು ರೆಗ್ಯುಲರ್ ಇಂಟರ್ವಲ್ನಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ಮಾಡಿದರೆ ತುಂಬ ಒಳ್ಳೆಯದು. ಈಗ ಡಾಕ್ಟ್ರೆ, ಸಾಮಾನ್ಯವಾಗಿ ಈ ಹೆರಿಗೆಯ ನಂತರವೇ ಒಬ್ಬ ಮಹಿಳೆಯ ಹೊಟ್ಟೆಯ ಭಾಗ ಅಥವಾ ಕೋರ್ ಮಸಲ್ಸ್ ಅಂತ ಏನಿದೆ ಅದು ಜೋತು ಬೀಳುವಂಥದ್ದು ಅಥವಾ ಸ್ಟ್ರೆಚ್ ಮಾರ್ಕ್ ಇದೆಲ್ಲ ಬರುವಂಥದ್ದು ಸಾಮಾನ್ಯ ಆಗಿರ್ತದೆ. ಅದನ್ನ ಯಾವ ರೀತಿ ಅವಳು ಅಂದರೆ ಮೊದಲಿನ ಆ ಒಂದು ದೇಹದ ಆಕೃತಿಗೆ ಅವಳು ತರುವಂಥದ್ದು ಹೇಗೆ ಡಾಕ್ಟ್ರೆ? ಹೌದು, ಅದು ಅವರು ಅಬ್ಡಾಮಿನಲ್ ಮಸಲ್ ಎಕ್ಸಸೈಸಸ್ ಮಾಡಿ ಮತ್ತು ರೆಗ್ಯುಲರ್ ವಾಕಿಂಗ್ ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ಸನ್ನು ಸ್ವಲ್ಪ ಕಡಿಮೆ ಮಾಡಿ ಅಧಿಕವಾಗಿ ಪ್ರೋಟೀನೇಷಿಯಸ್ ಫುಡ್ಡು ಮತ್ತು ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಈ ಪ್ರಮಾಣದ ಆಹಾರವನ್ನು ತಗೊಂಡಾಗ ಸ್ವಲ್ಪ ಅವರು ತೂಕವನ್ನು ಇಳಿಸ್ಕೋಬೋದು. ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಕೊಳ್ಬೋದು. ಮತ್ತು ಪ್ರಾಣಾಯಾಮ ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡುತ್ತೆ. ಆದರೆ ಯಾವುದೇ ಎಕ್ಸಸೈಸ್ ಅನ್ನು ಮಾಡುವಾಗ ಕೂಡ ಅವಳು ಯಾರದಾದ್ರೂ ಇನ್ಸ್ಟ್ರಕ್ಷನ್ ಮೂಲಕ ಅವಳು ಮಾಡುವಂಥದ್ದು ಒಳ್ಳೇದಲ್ಲ? ಮಾಡುವಂಥದ್ದು ಒಳ್ಳೆಯದು. ಹಾಗಾಗಿ ನಾನು ಹೇಳಿದ್ದು, ಹೆಚ್ಚಿನವರಲ್ಲಿ ಏನಂತಂದರೆ ನಮಗೆ ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಲೇಸಿನೆಸ್ಸಿಂದನೇ ಅದನ್ನು ಮುಂದಕ್ಕೆ ಹಾಕೋದು ಜಾಸ್ತಿ. ಹಾಗಾಗಿ ಸಿಂಪಲ್ ವೇ ಟು ಡೂ ಎಕ್ಸಸೈಸ್ ಈಸ್ ಅಟ್ಲೀಸ್ಟ್ ಇನ್ ಡೇ ½ an hour ಎಕ್ಸಸೈಸ್ ಮಾಡಿಬಿಡಿ. ಇಷ್ಟು ಮಾಡಿದ್ರೇ ಅದೊಂದು ಒಳ್ಳೆ ಎರೋಬಿಕ್ ಎಕ್ಸಸೈಸ್, ನಮ್ಮ ಕಾರ್ಡಿಯಾಕ್ ಮಸಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಉಳಿದ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಎಲ್ಲ ಅಭಿವೃದ್ಧಿಯಾಗಿ ತಮ್ಮ ದೇಹವನ್ನು ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ಮಾನಸಿಕ ಆರೋಗ್ಯಕ್ಕೆ ಅವಳು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು ಡಾಕ್ಟ್ರೆ? ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಅವರಿಗೆ ಯಾಕೆ ಈ ಥರ ಆತಂಕಗಳಾಗ್ತವೆ ಅಂತಂದರೆ, ಒಂದು ತಮ್ಮ ದೇಹದಲ್ಲಿ ಆಗ್ತಿರುವ ಬದಲಾವಣೆಗೆ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವೇನು ಮಾಡ್ಬೋದು, ಕೂಡಲೇ ಒಂದು ಕೌನ್ಸಿಲಿಂಗನ್ನು ತಗೊಂಡು ಸೈಕ್ಯಾಟ್ರಿಸ್ಟ್ ಇರ್ಬೋದು ಅಥವಾ ಗೈನಕಾಲಜಿಸ್ಟಿಗೆ ಇನಿಷಿಯಲ್ನಲ್ಲಿ ಹೋದರೆ ಅವರು ಅದನ್ನು ಅರ್ಥ ಮಾಡಿಕೊಡ್ತಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಲ್ಲಿ ಮರ್ತೆ, ಮೆನೋಪಾಸಲ್ ವುಮೆನ್ಸಿಗೆ ಅಧಿಕವಾಗಿ ಮರೆಗುಳಿ ಕಾಯಿಲೆ ಕೂಡ ಬರುತ್ತೆ. ಇದಕ್ಕೆ ನಾವು ಅಲ್ಝೈಮರ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಇನ್ಸಿಡೆನ್ಸ್ ಕೂಡ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ನೋಟಿಸ್ ಮಾಡಬೇಕು ಅಂತಂದರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡ್ರೆ
ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತು ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಮೆಡಿಟೇಷನ್ ಮತ್ತು ರೆಗ್ಯುಲರ್ ಎಕ್ಸಸೈಸಸ್ ಜೊತೆಗೆ ಯೋಗ ಇದು ಕೂಡ ತುಂಬ ಉಪಯುಕ್ತಕಾರಿ. ಒಳ್ಳೆಯದು ಡಾಕ್ಟ್ರೆ. ಇಷ್ಟು ಹೊತ್ತು ಋತುಬಂಧದಿಂದಾಗಿ ಮಹಿಳೆಯರಲ್ಲಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು.